ಆ ನರೇಗಾನ ಇವತ್ತಿನ ದಿವಸ ಮುಗಿಸ್ಬಿಟ್ಟಿದ್ದಾರೆ. ಅದನ್ನು ಜನ ವಿರೋಧಿ ಸೌಜನ್ಯಕ್ಕೂ ಕೂಡ ಒಂದು ಚರ್ಚೆ ಮಾಡಬಹುದಾಗಿತ್ತು ಸರ್. ಏನು ಈಗ ನರೇಗಾ ಬಗ್ಗೆ ಹೇಳ್ತಾ ಇದ್ದಾರೆ, ಅದಕ್ಕೆ ಎಲ್ಲ ನಿನ್ನೆ ರಿಜೆಕ್ಟ್ ಮಾಡಿದಾರಲ್ಲ. ಈಗ ತೆಲಂಗಾಣ ರಿಜೆಕ್ಟ್ ಮಾಡಿದ್ದಾರೆ, ಬೇರೆ ಬೇರೆ ರಾಜ್ಯಗಳು, ತಮಿಳುನಾಡು ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ. BJP ರಾಜ್ಯಗಳು ಸುಮ್ಮನೆ ಮಾತಿಗೆ ಬರೋದಿಲ್ಲ. ಯಾರಿಗೆ ರಾಜ್ಯಗಳೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಅದು ಕೂಡ ಅಲ್ಲ ರೀ. ಇದು ಯಾರು ರಿಜೆಕ್ಟ್ ಅಲ್ಲ, ಇದು 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 ಕ್ವಶನ್ ಇಸ್ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ರಾಜ್ಯ ಅಲ್ಲ. ಕಾನೂನುಬದ್ಧವಾಗಿ ಇವತ್ತಿನ ದಿವಸ ಬಡವರಿಗೆ, ಕೂಲಿಕಾರಿಗೆ ಏನು ಹಕ್ಕು ಕೊಟ್ಟಿತ್ತು, ಫಂಡಮೆಂಟಲ್ ರೈಟ್ ಅವ್ರಿಗೆ. ಎಲ್ಲಿ ಸ್ಥಳೀಯವಾಗಿ ಕೂಲಿ ಸಿಗೋದಿಲ್ಲ ಅವ್ರು ಕೂಲಿ ಕೊಡುವಂಥದ್ದು. ಆ ಯೋಜನೆಯನ್ನು ಒಯ್ದು ಇವರು ಮತ್ತು ಅಲ್ಲಿ ಸ್ಥಳೀಯವಾಗಿ ಇವತ್ತಿನ ದಿವಸ ಕೆರೆಗಳಾಗಿರ್ಬೋದು, ಬಾಂದಾರ್ಗಳಾಗ್ಬೋದು, ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು, ಈ ಅಂಗನವಾಡಿಯಲ್ಲಿ ಎಲ್ಲವನ್ನೂ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇತ್ತು. ರಸ್ತೆಗಳನ್ನ ಮತ್ತಿತರ ಕೆಲಸಗಳನ್ನ ಅವೆಲ್ಲವೂ ಕೂಡ ಇದು ಬೇಡ. ಈಗ ಕೇಂದ್ರ ಸರ್ಕಾರ ಯೋಜನೆ ಇರ್ತಲ್ಲ, ಆ ಯೋಜನೆಗೆ ಜೋಡಿಸ್ತಾರೆ ಇವರು. ರಾಜ್ಯ ಸರ್ಕಾರ 40% ಕೊಡಬೇಕಂತ ಇವ್ರಿಗೆ. ಮೊದಲು ಲೇಬರ್ ಕಾಂಪೌಂಡಾಗ 100% ಕೇಂದ್ರ ಸರ್ಕಾರ ಇತ್ತು, ರಾಜ್ಯ ಸರ್ಕಾರಕ್ಕೆ ಏನೂ ಕೊಡುಗೆ ಇರಲಿಲ್ಲ. ಈಗ ಅದರಲ್ಲಿ 40%, ಮಟೀರಿಯಲ್ ಕಾಂಪೌಂಡರ್ನು 40% ಮಾಡಿ ಇವರು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗೋರು. ಅಶೋಕ್ ಅಂತ ಹೇಳ್ತಾರೆ 17,000 ಕೋಟಿ ಬರುತ್ತೆ, ಆದರೆ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಉರಿ ಅಂತ ಅವರು. ಅದಕ್ಕೆ ನೀವು ನೋಡಿ, ನಿಮಗೆ ಈಗ ಈ ರೀತಿ ನಾನು ಹಾದಿಯಲ್ಲಿ ಉತ್ತರ ಕೊಡೋಕ್ಕಾಗೋದಲ್ಲ. 2 ದಿವಸ ಅಧಿವೇಶನ ಇದೆ, ಆ ಅಧಿವೇಶನದಲ್ಲಿ ಎಲ್ಲ ಕೊಡ್ತೀವಿ. ಅಶೋಕ್ ಅವ್ರಿಗೆಲ್ಲ ಮಾತಾಡಲಿ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಈ ಎಲ್ಲ ಎಂಪ್ಲಾಯ್ಮೆಂಟ್ಸ್ ಏನೀಗ SC/ST ಇಂಟರ್ನಲ್ ರಿಸರ್ವೇಷನ್ ಸಲುವಾಗಿ ನಿಂತಿತ್ತಲ್ಲ, ಅದನ್ನು ಈಗ ಅದ್ರ ಬಗ್ಗೆ ಏನಾದರೂ ಒಂದು ನಿರ್ಣಯ ತೆಗೆದುಕೊಳ್ಬೇಕು. ಯಾಕಂದರೆ ಕೋರ್ಟ್ನಲ್ಲಿ ನಾಳೆ ಮ್ಯಾಟ್ರ್ ಇದೆ 21ಕ್ಕೆ. ಅದು ಬಗೆಹರಿದ್ಬಿಟ್ರೆ ಒಳ್ಳೆಯದು, ಬಗೆಹರಿದಿದ್ರೆ ಬೇರೆ ರೀತಿ ಇದು ಮಾಡಿಕೊಂಡು ಒಟ್ಟು ಎಲ್ಲ ಎಂಪ್ಲಾಯ್ಮೆಂಟ್ಸ್ ಮುಂದುವರಿಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. ಥ್ಯಾಂಕ್ ಯು.